ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆಗೆ ಕಡಿವಾಣ ಹಾಕೋದಕ್ಕೆ ಟ್ರಾಫಿಕ್ ಪೊಲೀಸರು ಏನೇ ಮಾಡಿದ್ರೂ ಸಾಧ್ಯ ಆಗ್ತಾ ಇಲ್ಲ. ರಸ್ತೆಗಳು ಮಾತ್ರ ಅಲ್ಲ, ಫುಟ್ಪಾತ್ಗಳನ್ನು ಬೈಕ್ಗಳು ಅತಿಕ್ರಮಣ ಮಾಡಿಕೊಳ್ತಾ ಇದ್ದು ಪಾದಚಾರಿಗಳ ಜೀವಕ್ಕೆ ಭದ್ರತೆನೇ ಇಲ್ಲವಾಗಿದೆ. ಖಡಕ್ ರೂಲ್ಸ್ಗೂ ಹೆದರ್ತಿಲ್ಲ, ದಂಡಾಸ್ತ್ರಕ್ಕೂ ಬಗ್ತಿಲ್ಲ. ಡಿಎಲ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಎಚ್ಚರಿಸಿದ್ರೂ ಅಷ್ಟೇ, ವಾಹನ ಸವಾರರ ಪುಂಡಾಟಕ್ಕೆ ಬ್ರೇಕೇ ಬೀಳ್ತಿಲ್ಲ. ವಾಹನಗಳು ಓಡಾಡೋಕೆ ರಸ್ತೆ ಇದ್ರೂ ರಾಜಧಾನಿಯ ಹಲವು ಫುಟ್ಪಾತ್ಗಳಲ್ಲಿ ಸವಾರರು ಸವಾರಿ ಮಾಡ್ತಿದ್ದಾರೆ. ಈ ಬಗ್ಗೆ TV9 ನಿರಂತರ ಅಭಿಯಾನ ಮಾಡ್ತಿದ್ದು, ಇವತ್ತು ಕೂಡ ಟೂ ವೀಲರ್ನವರ ಅಟ್ಟಹಾಸ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಾಹನ ಸವಾರರು ರಸ್ತೆ ಬಿಟ್ಟು ಫುಟ್ಪಾತ್ ಮೇಲೆ ನುಗ್ತಿರೋದ್ರಿಂದ ಪಾದಚಾರಿಗಳು ಓಡಾಡೋಕೆ ಭಯ ಬೀಳ್ತಿದ್ದಾರೆ. ಮೇಲೇನೆ ಬರ್ತಾರೆ, ಅವರು ಜಾಗನೇ ಕೊಡಲ್ಲ. ದಾಟೋನಂದ್ರೆ ಕೂಡ ಭಯ ಆಗತ್ತೆ. ಯಾರ್ಗಾನ ಹೇಳಿದಂದ್ರೆ ಸರ್ ಆ ಕಡೆ ಹೋಗಂದ್ರೆ ಅವ್ರು ತುಂಬ್ಕೊಂಡು ನಮ್ಮ ಮೇಲೇನೆ ಬರ್ತಾರೆ. ಹೋಗಪ್ಪ ಹೋಗ ಅಂತಾರೆ, ನಮ್ಗೇನೆ ಎದುರಿಸ್ತಾನೆ, ಏನ್ ಮಾಡಕ್ಕಾಗತ್ತೆ. ಫುಟ್ಪಾತ್ ಮೇಲೆ ವಾಹನ ಸಂಚಾರ ಮಾಡಿ ಸಂಚಾರ ನಿಯಮಗಳನ್ನ ಗಾಳಿಗೆ ತೂರುವವರ ಚಾಳಿ ಮುಂದುವರೆದಿದೆ. ಟ್ರಾಫಿಕ್ ಪೊಲೀಸರ ತಲೆನೋವಿಗೆ ಕಾರಣವಾಗಿದೆ. ಸಾವಿನ ಕೇಸ್ಗಳು ವರದಿಯಾದ ಬೆನ್ನಲ್ಲೇ ಪಾದಚಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ಸೇಫ್ಟಿ ಮಾಡಿಕೊಟ್ರೆ ಫುಟ್ಪಾತ್ ಮೇಲೆ ನಡೆಯೋರಿಗೆ, ಯಾಕಂದ್ರೆ ನಡೆಯೋರು ತುಂಬಾ ಜನ ಇರ್ತಾರೆ, ಕೆಲ್ಸಕ್ಕೆ ಹೋಗೋರು ಫುಟ್ಪಾತ್ ಮೇಲೆ ನಡಿಬೇಕು. ಅದೇ ಸರ್ ಬ್ಯಾರಿಗೇಡ್ಸ್ ಹಾಕ್ಬೇಕು, ಆಮೇಲೆ ಬರೋರಿಗೆ ಫೈನ್ ಆ ಥರ ಹಾಕೋ ಥರ ಮಾಡಬೇಕು ಸರ್. ಏನೇ ಹೇಳಿ, ಉಡಾಫೆ ಫುಟ್ಪಾತ್ ಸವಾರರ ಡಿಎಲ್ ಆದಷ್ಟು ಬೇಗ ರದ್ದಾದ್ರೆ ಉಳಿದ ಸವಾರರು ಎಚ್ಚೆತ್ತುಕೊಳ್ತಾರೆ. ಇನ್ನಾದ್ರೂ ಅಗತ್ಯ ಕಟ್ಟುನಿಟ್ಟಿನ ಕ್ರಮ ಜಾರಿಯಾಗಬೇಕಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.